ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ರೆಸಿಪಿ ಬಂದು ಪಾಲಕ್ ಚಿಕನ್ ಗ್ರೇವಿ ಮಾಡುವ ವಿಧಾನ. ಮೊದಲನೇದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಪಾಲಕ್ ಚಿಕನ್ ಗ್ರೇವಿ ತುಂಬಾ ಟೇಸ್ಟಿಯಾಗಿ, ಈಸಿಯಾಗಿ, ಕ್ವಿಕ್ಕಾಗಿ ಮಾಡಿಕೊಳ್ಳುವಂಥ ರೆಸಿಪಿ. ಹೆಲ್ದಿ ರೆಸಿಪಿ ಕೂಡ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮೊದಲನೇದಾಗಿ ನಾವಿಲ್ಲಿ ಅರ್ಧ ಕಟ್ಟು ಪಾಲಕನ್ನು ತೊಗೊಂಡು ಬೇಯಿಸ್ಕೊಳ್ಳೋಕ್ಕೆ ತೊಗೊಳ್ತಾ ಇದ್ದೀವಿ. ನಾವು ಮುಂಚಿತವಾಗಿ ವಾಶ್ ಮಾಡಿ ನೀರನ್ನು ಸೇರಿಸ್ಕೊಂಡು ಬೇಯೋಕ್ಕೆ ಇಲ್ಲಿ ಕುದಿಸ್ಕೊಳ್ಳಿ. ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ. ನೋಡಿದ್ರಲ್ಲ, 10% ಬೆಂದಿದೆ. ನೀವು ಕುದಿದ ನಂತರ ಬಿಸಿ ನೀರು ಚೆಲ್ಬಿಟ್ಟು ಕೋಲ್ಡ್ ವಾಟರ್ ಸೇರಿಸ್ಕೊಳ್ಳಿ. ನಾವಿಲ್ಲಿ 1 ಈರುಳ್ಳಿ ಮತ್ತು 1 ರೆಂಬೆ ಕರಿಬೇವು ಸೊಪ್ಪು, 4 ಹಸಿಮೆಣಸಿನ್ಕಾಯಿ, ಅರ್ಧ kg ಚಿಕನ್ನು, ಪಲಾವ್ ಎಲೆ, ಹಾಗೆ ಚಕ್ರದ ಹೂವು, ಏಲಕ್ಕಿ, ಚಕ್ಕೆ, ಕಸೂರಿ ಮೆಂತಿ, ಮೆಣಸು, ಹಾಗೆ ಕೊತ್ತಂಬರಿ ಸೊಪ್ಪು, ಶುಂಠಿ, 1 ಬೆಳ್ಳುಳ್ಳಿ, ಮೀಡಿಯಮ್ ಸೈಜ್ ಟೊಮೊಟೊ 1. ಮಾಡುವ ವಿಧಾನ: ಮೊದಲಿಗೆ ನಾವು 3 ರಿಂದ 4 ಚಮಚ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ನಂತರ ನಾವು ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ. ಮಸಾಲೆಗಳು ಈ ಒಗ್ಗರಣೆ ಐಟಮ್ಸ್ ಮತ್ತು ಈರುಳ್ಳಿ, ಕರಿಬೇವು ಸೊಪ್ಪನ್ನು ಕೂಡ, ಹಾಗೆ ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೊಂಡು ಆದಷ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ವಾಶ್ ಮಾಡಿ ತೊಗೊಂಡಿರುವಂಥ ಚಿಕನ್ನು ಕೂಡ ಸೇರಿಸ್ಕೊಳ್ಳೋಣ. ಇವಾಗ ಚಿಕನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಲರ್ ಚೇಂಜ್ ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಇವಾಗ ಮತ್ತೆ ಒಮ್ಮೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾವು ಚಿಕನ್ ಅಚ್ಚ ಖಾರದ ಪುಡಿ 1 ಚಮಚ, ಧನಿಯಾ ಪೌಡರ್ 2 ಚಮಚ, ಚಿಕನ್ ಮಸಾಲ ಮತ್ತು ಅರಿಶಿಣ. ಚಿಕನ್ ಮಸಾಲ ನಾನು ಅರ್ಧ ಚಮಚ ತೊಗೊಂಡಿದ್ದೀನಿ. ಹಾಗೆ 1/4 ಚಮಚ ಅರಿಶಿಣ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾವು ಟೊಮೊಟೊವನ್ನು ಕೂಡ ಸೇರಿಸ್ಕೊಳ್ಳೋಣ. ನಿಮಗೆ ಟೊಮೊಟೊ ಪೇಸ್ಟ್ ಮಾಡಿ ಸೇರಿಸ್ಕೊಳ್ತೀರಂದರೆ ಆ ಥರ ಕೂಡ ಸೇರಿಸ್ಕೋಬೋದು. ಇವಾಗ ಪ್ಲೇಟನ್ನು ಮುಚ್ಕೊಳ್ಳೋಣ. ನೋಡಿ, ಈ ಥರ ಮ್ಯಾಶ್ ಆಗ್ತಾಯಿದೆ. ಇಷ್ಟಲ್ಲಿ ನಾವೊಂದು ಮಿಕ್ಸಿ ಜಾರನ್ನು ತೊಗೊಂಡು ನಾವು ಬೇಯಿಸಿ ತೊಗೊಂಡಿರುವಂಥ ಪಾಲಕು ಮತ್ತು ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ರುಬ್ಕೊಳ್ಳೋಣ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತೀನಿ ಅಂದರೆ ಆ ಥರ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ, ನುಣ್ಣಗೆ ರುಬ್ಕೊಂಡಿದ್ದೀವಿ. ಇಷ್ಟಾದರೆ ಸಾಕು. ಇವಾಗ ಚಿಕನ್ ಚೆನ್ನಾಗಿ 3/4% ಬೆಂದಿದೆ. ಚೆನ್ನಾಗಿ ನೀರು ಬಿಟ್ಕೊಂಡಿದೆ, ಹಾಗೆ ಎಣ್ಣೆ ಕೂಡ ಬಿಟ್ಕೊಂಡಿದೆ. ಇವಾಗ ಮತ್ತೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಇವಾಗ ನಾವು ರುಬ್ಕೊಂಡಿರುವಂಥ ಪೇಸ್ಟನ್ನು ಕೂಡ, ಪಾಲಕ್ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರುಬ್ಕೊಂಡಿರುವ ಮಿಕ್ಸಿ ಜಾರಿಗೆ ನಾವು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಅದನ್ನು ಕೂಡ ಚಿಕನ್ ಗ್ರೇವಿಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪಾಲಕ್ ಚಿಕನ್ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ, ಥಿಕ್ನೆಸ್ ಆಗಿ. ನೋಡಿ, ಇಷ್ಟಾದರೆ ಸಾಕು. ಇನ್ನೂ ಚಿಕನ್ ಬೆಂದಿಲ್ಲ, 3/4% ಅಷ್ಟೇ ಬೆಂದಿದೆ. ನೋಡಿದ್ರಲ್ಲ, ಇವಾಗ ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದೆ, ಸುತ್ತು ಎಣ್ಣೆ ಬಿಟ್ಕೊಂಡಿದೆ, ಗ್ರೇವಿ ಟೈಪ್ ಆಗಿದೆ. ಇವಾಗ ಈ ಟೈಮಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಇಷ್ಟ ಆದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡೋಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.